ಓರಿಯಶೆ ಕುಡ್ದಿ ಮಜಾನೇ ಬಂದ್ಬಿಡ್ತು. ನಮಸ್ಕಾರ ಕರ್ನಾಟಕ. ಸ್ವಾಗತ ಸುಸ್ವಾಗತ ನನ್ ವ್ಲಾಗ್. ಫ್ರೀ ಆಗಿರೋ ಬಸ್ ಹಿಡ್ಕೊಂಡು ಸೀದಾ ನಮ್ ಟ್ರೈನಿಂಗ್ ಸೆಂಟರ್‌ಗೆ ಹೋಗಿದ್ದೆ. ನಮ್ ಸರ್ ನಮ್ಗಂತಾನೆ ಊಟ ತಂದಿರ್ತಾರೆ. ಮೈಕ್ ಬಂದಿತ್ತಲ್ಲ ಅದನ್ನ ನಮ್ ಸರ್‌ಗೆ ತೋರಿಸ್ತಾ ಇದ್ದೆ ಯಾವ ತರ ಇದೆ ಅಂತ. ಅವರು ಕೂಡ ಈಸ್ಕೊಬೇಕು ಅಂದ್ಬಿಟ್ಟು ಮೈಕ್ ತೋರಿಸ್ತಾ ಇದ್ದೆ ಅವ್ರಿಗೆ. ರೆಕಾರ್ಡಿಂಗ್ ಮಾಡಿ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೆ. ಆಮೇಲೆ ನಮ್ ಸರ್ ನಮ್ಗಂತಾನೆ ಪೂರಿ ತಂದಿದ್ರು ಇವತ್ತು. ಅದಕ್ಕೆ ನಾನು ಒಬ್ನೇ ತಿಂದೆ, ಮತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಬಂದ, ಆಮೇಲೆ ಅವ್ನ್ ತಿಂದ. ಅದಾದ್ಮೇಲೆ ಒಂದ್ ಡಿಸ್ಪ್ಲೇನ ಪಂಚಿಂಗ್ ಹೇಗ್ ಮಾಡೋದಂತ ಒಬ್ರಿಗೆ ಹೇಳ್ಕೊಟ್ಟೆ. ಆ ಪಂಚಿಂಗ್ ಮಾಡಾದ್ಮೇಲೆ ತಲೆ ಫುಲ್ ನೋವ್ತಾ ಇತ್ತು ಅಂದ್ಬಿಟ್ಟು ಒಂದು ಟೀ ಕುಡ್ಕೊಂಡ್ ಬರೋಣ ಅಂದ್ಬಿಟ್ಟು ನಾನು ನಮ್ ಫ್ರೆಂಡ್ ಹೋದ್ವಿ. ಟೀ ಅಲ್ಲಿ ಸಕ್ಕರೆ ಫುಲ್ ಜಾಸ್ತಿ ಆಗ್ಬಿಟ್ಟಿದ್ದ. ಆಮೇಲೆ ಒಂದ್ ಫೋನ್ ಅಲ್ಲಿ ಡಿಸ್ಪ್ಲೇ ಲೈಟ್ ಪ್ರಾಬ್ಲಮ್ ಇತ್ತು, ಅಂದ್ರೆ ಲೈನ್ ಬರ್ತಾ ಇತ್ತು ಅಂತ. ಅದನ್ನ ಓಪನ್ ಮಾಡ್ಬಿಟ್ಟು ಫಿಕ್ಸ್ ಮಾಡಿದ್ವಿ. ಆಮೇಲೆ ಇರೋ ಬರೋ ಬಾಕ್ಸಸ್ ಅಲ್ಲಿ ಡಿಸ್ಪ್ಲೇಗಳು ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂದೊಂದೇ ಡಿಸ್ಪ್ಲೇ ಮೇಲೆ ನೇಮ್ಗಳು ಬರ್ದಿ ಯಾವ ಡಿಸ್ಪ್ಲೇ ಅದ್ರಲ್ಲಿ ಇದೆ ಅಂತ ಬಾಕ್ಸ್ ಮೇಲೆ ಓವರ್ ಆಲ್ ಹೆಸರು ಬರ್ದಿ ಅದನ್ನ ಇಟ್ವಿ. ಸಿಸಿ ಪಿನ್ ಹೇಗೆ ಚೇಂಜ್ ಮಾಡ್ಬೇಕು, ಯಾವ ತರ ಕ್ಲೀನ್ ಮಾಡ್ಬೇಕು, ಯಾವ ತರ ಚೇಂಜ್ ಮಾಡ್ಬೇಕು ಅಂತ ಇನ್ನೊಬ್ರು ಸ್ಟೂಡೆಂಟ್ ಬರ್ತಾರೆ, ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ನಾನು. ಅವ್ರಿಗೆ ಹೇಳ್ಕೊಟ್ಟು ಸೀದಾ ನಮ್ಮ ಮನೆ ಕಡೆಗೆ ಹೊಂಟೆ ನಾನು. ಟೈಮ್ ಆಗೋಗ್ಬಿಟ್ಟಿತ್ತಲ್ಲ ಅದಕ್ಕೆ. ಬೆಳಗ್ಗೆ ಕೂಡ ಬಸ್ ಫ್ರೀ ಸಿಕ್ತು, ಸಂಜೆ ಕೂಡ ಬಸ್ ಫ್ರೀ ಸಿಕ್ತು. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಗೋಬಿ ತಿಂದ್ಕೊಂಡು ಸೀದಾ ನಮ್ಮ ಮನೆ ಕಡೆಗೆ ಬಂದೆ. ಅಷ್ಟೇ ಇವತ್ತಿಗೆ, ಮತ್ತೆ ನಾಳೆ ಸಿಗೋಣ. ಬಾಯ್.